ನಂಜನಗೂಡು ತಾಲೂಕಿನ ಕುಗಲೂರು ಗ್ರಾಮದಲ್ಲಿ ಬುಧವಾರ ಪಶುಪಾಲನಾ ಇಲಾಖೆ ಹಾಗೂ ನ್ಯಾಷನಲ್ ಆಗ್ರೋ ಫೌಂಡೇಶನ್ನಿಂದ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್, ನಿಮ್ಮ ಮನೆಯಲ್ಲಿ ಹುಟ್ಟಿದ ಕರುಗಳನ್ನು ಉತ್ತಮವಾಗಿ ಪೋಷಣೆ ಮಾಡಬೇಕಾಗಿದೆ. ಹಸುಗಳನ್ನು ಕೊಂಡುಕೊಳ್ಳಲು 60 ರಿಂದ 70 ಸಾವಿರ ಖರ್ಚು ಮಾಡಬೇಕು. ಹುಟ್ಟಿದ ದಿನದಿಂದಲೇ ಕರುಗಳನ್ನು ಪಶು ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಕಾಲಕಾಲಕ್ಕೆ ತಕ್ಕಂತೆ ಜಂತು ಹುಳು, ಖನಿಜ ಮಿಶ್ರಣ ಸೇರಿದಂತೆ ಬೇಕಾದ ಔಷಧಿಗಳನ್ನು ಪಡೆದು ಕರುಗಳನ್ನು ಉತ್ತಮವಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಇಲಾಖೆ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಮತ್ತೆ ಆಗ್ರೋ ಫೌಂಡೇಶನ್ ಎರಡೂ ಸಹಯೋಗದೊಂದಿಗೆ ನಾವು ಇವತ್ತು ಪ್ರಾಣಿಗಳ ಆರೋಗ್ಯ ಶಿಬಿರ ಮತ್ತೆ ಹೆಣ್ಣು ಕರುಗಳ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಈ ಮಿಶ್ರತಳಿ ಹೆಣ್ಣು ಕರುಗಳ ಆಯೋಜನೆ ಮಾಡಿರುವ ಉದ್ದೇಶ ಏನಪ್ಪಾ ಅಂದ್ರೆ, ರೈತ ಬಾಂಧವರಲ್ಲಿ ಕರುಗಳನ್ನ ತಾಂತ್ರಿಕವಾಗಿ ಕರುಗಳನ್ನ ಯಾವ ರೀತಿ ನೀವು ಪ್ರೋತ್ಸಾಹ ಮಾಡಬೇಕು, ಸಾಕಾಣಿಕೆ ಮಾಡಬೇಕು, ಆ ಕರುಗಳ ಸಾಕಿದ್ರೆ ಮುಂದಕ್ಕೆ ನಿಮ್ಗೆ ಏನೆಲ್ಲ ಹೆಚ್ಚಿನ ಲಾಭಗಳು ಬರ್ತದೆ, ಅದಕ್ಕೆ ಏನು ಲಾಲನೆ ಪೋಷಣೆ ಮಾಡಬೇಕು ಅನ್ನೋದನ್ನ ನಮ್ಮ ಡಾಕ್ಟರ್ ರಾಘವೇಂದ್ರ ತಿಳಿಸ್ತಾರೆ. ನ್ಯಾಷನಲ್ ಆಗ್ರೋ ಫೌಂಡೇಶನ್ ಕೃಷಿ ಅಧಿಕಾರಿ ಗಣೇಶ್ ಪ್ರಸಾದ್ ಮಾತನಾಡಿ, ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಒಟ್ಟಿಗೆ ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಹೈನುಗಾರಿಕೆಗೆ ಬೇಕಾದ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಉತ್ತಮವಾಗಿ ಕರುಗಳನ್ನು ಪೋಷಣೆ ಮಾಡಿದ ಹಾಲು ಉತ್ಪಾದಕರಿಗೆ ಬಹುಮಾನ ಹಾಗೂ ಔಷಧಿಗಳನ್ನು ವಿತರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.